ಸುಳ್ಳು ಭರವಸೆಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 2 ವರ್ಷ ಆಯಿತು. ಓದೆ ಪುಟ್ಟ ಬಂದೆ ಪುಟ್ಟ ಅಂತ ಈ ಸರ್ಕಾರ ಸ್ಥಿತಿಯಾಗಿದೆ. ಇನ್ನು 3 ವರ್ಷ, ಅದರಲ್ಲಿ ಕೇವಲ 2 ವರ್ಷ ಮಾತ್ರ ಬಾಕಿ ಇದೆ. ಕೊನೆ ವರ್ಷ ಜನ ತೀರ್ಮಾನ ಮಾಡಿದ್ರೆ ಈಗಾಗಲೇ ಇದು ಔಟ್ಗೋಯಿಂಗ್ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿ ಇನ್ಕಮಿಂಗ್ ಸರ್ಕಾರ ಅಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಂತ ಜನ ಮಾತಾಡ್ತಿದ್ದಾರೆ. ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ 48ರಿಂದ 50 ದಿನಬಳಕೆಯ ವಸ್ತುಗಳು, ಹಾಲು, ಆಲ್ಕೋಹಾಲು, ಡೀಸೆಲ್, ಪೆಟ್ರೋಲ್, ಅಡಿಗೆ ಎಣ್ಣೆ, ಈ ರೀತಿ ದರವನ್ನು ಜಾಸ್ತಿ ಮಾಡಿದೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಸಿದ್ದರಾಮಯ್ಯನವರು ಒಂದು ರೀತಿ ತೊಗಲಕ್ ದರ್ಬಾರ್ ಅಂತ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ವ್ಯತಿರಿಕ್ತವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಸಿದ್ದರಾಮಯ್ಯರಿಂದ ಅಧಿಕಾರವನ್ನು ಕಿತ್ಕೊಳ್ಬೇಕಂತೇಳಿ ಅವರೊಂದು ತಂಡ, ಅಂದರೆ ಈ ತಂಡಗಳಾಗಿ ರಾಜ್ಯದ ಜನ ಇವತ್ತು ಬೇಸತ್ತೋಗಿದ್ದಾರೆ. ಅದಕ್ಕೋಸ್ಕರ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಪಕ್ಷ ನಾಯಕರುಗಳು, ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು, ಅಧ್ಯಕ್ಷ ಹೇಳಿದಂಗೆ ಫ್ರೀಡಮ್ ಪಾರ್ಕ್ನಲ್ಲಿ 2 ಅವರತ್ತಿ ಧರಣಿ ಸತ್ಯಾಗ್ರಹ ಆಯಿತು, ಅತ್ಯಂತ ಯಶಸ್ವಿ ಆಯಿತು. ಸರ್ಕಾರ ಅವತ್ತು ನಡಿಗೆ ಹೋಯಿತು. ಅಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಪಾರ್ಟಿಯ ಮುಖಂಡರುಗಳು, ಕಾರ್ಯಕರ್ತರು, ಮಹಿಳೆಯರು ಒಳಗೊಂಡಂತೆ ಸೇರಿದರು. ನಮ್ಮ ಉದ್ದೇಶ ಮುತ್ತಿಗೆ ಇತ್ತು, ಅಲ್ಲೇ ಬಂಧಿಸಿದ್ರು ಫ್ರೀಡಮ್ ಪಾರ್ಕ್ ಹತ್ರ. ಅದರ ಜೊತೆಗೆ ಇಡೀ ವಯಸ್ಸಿನಲ್ಲಿ ಯಡಿಯೂರಪ್ಪನವರು 2 ಸಹ ಇದ್ದರು. ಅದು ನಮಗೆ ಪ್ರೇರಣೆ, ಒಂದು ಶಕ್ತಿ. ಸಂಘರ್ಷ, ಯಡಿಯೂರಪ್ಪನವರು ರವೀಂದ್ರನಾಥ್ ಅವರು ಸಮಕಾಲೀನರು. ಯಡಿಯೂರಪ್ಪನವ್ರ ಹೋರಾಟವನ್ನು ಇಡೀ ರಾಜ್ಯದ ಜನ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡಗಬಹುದು. ಆ ಶೈಲಿಯಲ್ಲಿ ಇವತ್ತು ಹೋರಾಟ ಆಯಿತು. ಕೂಡ ಪಾದಯಾತ್ರೆ ಎಲ್ಲವೂ ಯಶಸ್ವಿಯಾಗಿದೆ. ಮೊದಲನೇ ಅಂತ 7ನೇ ತಾರೀಕಿಂದ ಪ್ರಾರಂಭವಾಗಿ ನಿನ್ನೆ ಬೀದರ್ ಮೊದಲನೇ ಹಂತದಿಂದ 2ನೇ ಹಂತ 15 ಜಿಲ್ಲೆಗಳಾಗಿದೆ. 15 ಜಿಲ್ಲೆಗಳಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. 3ನೇ ಹಂತ ದಾವಣಗೆರೆಗೆ 21ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಅಧ್ಯಕ್ಷ ಹೇಳಿದಂಗೆ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜಯದೇವ ಸರ್ಕಲ್ನಲ್ಲಿ ಪ್ರತಿಭಟನಾ ಸಭೆ ಇದೆ. ನಾವು ವಿನಂತಿಯನ್ನು ಮಾಡ್ತೀವಿ, ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಹೆಸರು ಹೇಳಿದರೆ ಮತ್ತೆ ನಾನು ಅದನ್ನು ರಿಪೀಟ್ ಮಾಡಲ್ಲ. ನಮ್ಮ ಜಿಲ್ಲಾ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ, ಮಹಿಳೆಯರಿಗೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು, ಈ ಸರ್ಕಾರಕ್ಕೆ ಚಾಟಿ ಅಡಿ ಬೀಸಬೇಕು ಅಂಥೇಳಿ ವಿನಂತಿಯನ್ನು ಮಾಡ್ತೀನಿ. ಇದ್ರ ಜೊತೆಗೆ ಇದು ಕೇವಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರುಗಳು, ಮುಖಂಡರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿಲ್ಲ. ಕಾಂಗ್ರೆಸ್ಸಿನ ಐಫೈ ಇದ್ದ ಡಿ ಕೆ ಶಿವಕುಮಾರ್ ಅಂತವ್ರಿಗೆ ಸಚಿವರು ಬಿಟ್ಟುಬಿಡಿ, ಆದರೆ ಯಾರು ಮತವನ್ನು ಕೊಡಿದ್ರು ಅಧಿಕಾರಕ್ಕೆ ಪಕ್ಷವನ್ನು ತರಬೇಕಂತೇಳಿ ಅಂಥವ್ರಿಗೆ ಭಾಳ ಬಿಸಿ ತಟ್ಟಿದೆ. ಸಾರ್ವಜನಿಕ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತೇಳಿ ವಿನಂತಿನ ಮಾಡ್ತೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾವು ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರು ರೈತರು ಕೊಡೋಕ್ಕೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರೇ ಪ್ರೋತ್ಸಾಹನ ಕೊಡಿ ಸರ್ಕಾರದಿಂದ ರೈತರಿಗೆ, ಇದು ರೈತರ ತಲುಪಲ್ಲ. ಅದೇ SC/PTSP 40,000 ಕೋಟಿ, 46,000 ಕೋಟಿ ನಾವು ಮೀಸಲಿಟ್ಟು ಲೂಟಿ ಹೊಡ್ತೀರಿ. ಅಲ್ಪಸಂಖ್ಯಾತರಿಗೆ 4%. ಇದು ಸಂವಿಧಾನ. ಅಂಬೇಡ್ಕರ್ ಏನು ಸಂವಿಧಾನ ಪುಸ್ತಕ ಓಡಿದ್ರಲ್ಲ ರಾಹುಲ್ ಗಾಂಧಿಯವರು, ನಿಮಗೆ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೇಳಿ ಅಲ್ಪಸಂಖ್ಯಾತರಿಗೋಸ್ಕರ ಆ ಗುತ್ತಿಯಲ್ಲಿ 4% ಮೀಸಲಾತಿ ಕೊಡ್ತಿಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಅಲ್ಪಸಂಖ್ಯಾತರು ತುಷ್ಟೀಕರಣ ಮಾಡೋಕ್ಕೋಸ್ಕರ ಅವರಿಗೆ ಆ ವಿದ್ಯಾರ್ಥಿಗಳು ಹೊರದೇಶಕ್ಕೆ ಹೋದರೆ 30 ಲಕ್ಷ ಕೊಡ್ತಿರಲ್ಲ. ಏನು ಹಿಂದೂಗಳಲ್ಲಿ ಯಾರು ಬಡವರಿಲ್ವಾ? ಅರೆ ಮಾತಾಡ್ತೀರಿ ನೀವು, 5 ಅಂತ ಹೇಳ್ತೀರಿ.